ಮುಂಜಾನೆ ಯಥಾ ಪ್ರಕಾರ ಮಾಮೂಲಿನಂತೆ ಒಂದು ಹೊಸ ಸಂದೇಶವನ್ನು ಯಾವುದು ಒಂದು ಫಲಕ ಸಂದೇಶ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಒಂದು 22 ವರ್ಷ ಆಗ್ತಾ ಬಂತಿದ್ವಿ. ಅದರಲ್ಲಿ ಇವತ್ತಿನ ದಿವಸ ಒಂದು ವಿಶೇಷ ಅಂತ ಹೇಳಿ ನಾನು ಹೇಳ್ತೀನಿ. ಆದರೆ ಇವತ್ತೊಂದು ನಿನ್ನೆ ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ, ವರ್ಲ್ಡ್ ಸ್ಪ್ಯಾರೋ ಡೇ. ಅದರ ನಿಮಿತ್ತ ಹಲವಾರು ಕಡೆ ಜಾಗೃತಿ ಕಾರ್ಯಕ್ರಮಗಳು ವಿಶ್ವದಾದ್ಯಂತ ನಡೀತಾ ಇದೆ. ಇಂದು ನಾವು ಸಣ್ಣ ವಯಸ್ಸಲ್ಲಿ ಏನು ನೋಡ್ತಾ ಇದ್ವಿ, ಮನೆಗಳಲ್ಲಿ ಅಕ್ಕಿಯನ್ನು ತಿನ್ನೋದಕ್ಕೆ, ಕಾಳುಗಳನ್ನು ತಿನ್ನೋಕ್ಕೆ ಬರ್ತಿದ್ದಂಥ ಗುಬ್ಬಚ್ಚಿ ಇವತ್ತು ನಾವು ಕಾಣ್ತಾ ಇಲ್ಲ. ಈ ಅವರೆಕಾಯಿ ಸಂದರ್ಭ ಬಂತು ಅಂದರೆ ಸಾಕು, ಒಳ್ಳೆಯ ಅವರೆಕಾಯಿ ಎಲ್ಲಿದೆ ಅಂದರೆ ಗುಬ್ಬಚ್ಚಿಗಳು ಎಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೋ ಅಂದರೆ ಅವರೆಕಾಯಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ವಿ. ಯಾಕೆಂದರೆ ಇದು ಹುಳ ಬರ್ತಾ ಇತ್ತು, ಆ ಹುಳನ ತಿನ್ನಕ್ಕೆ ಬರೋದು, ಹುಳ ಹುಟ್ಟೆ ಮತ್ತು ದವಸ ಧಾನ್ಯಗಳನ್ನು ತಿಂದು ಬರುತ್ತಿದ್ದಂಥದ್ದು ಮಾನವನಿಗೆ ಬಹಳ ಸನಿಹವಾಗಿದ್ದಂತಹ ಗುಬ್ಬಚ್ಚಿ. ವಿಪರೀತವಾದಂಥ ಮತ್ತು ಏನು ಅದಕ್ಕೆ ಬೇಕಾದಂಥ ವಾಸ ಮಾಡೋದಕ್ಕೆ ಬೇಕಾದಂಥ ಯಾವುದೇ ಸೌಲಭ್ಯಗಳು ಕಡಿಮೆ ಆಗ್ತಾ ಹೋಗಿದೆ. ಹೇಗೆ ಅದು ಹುಲ್ಲು ಗರಿಕೆ ಇನ್ನೊಂದು 3 ಮತ್ತೊಂದನ್ನು ತಗೊಂಡು ಹೋಗಿದ್ದೇನೆ, ಒಂದು ಗೂಡನ್ನು ಕಟ್ಕೊಳ್ತಾ ಇದ್ದೆ. ಅದು ಅವಕಾಶ ಅಲ್ಲ, ಯಾಕೆಂದರೆ ಹುಲ್ಲೇ ಇದೆ, ಕಡಿಮೆ ಆಗ್ತಾ ಹೋಯಿತು. ಮತ್ತು ಅದು ವಾಸ ಮಾಡಬೇಕಾದಂಥ ಸ್ಥಳಗಳನ್ನು ಹುಡುಕೊಳ್ತಾ ಇತ್ತು, ಮರಗಳು ಕಡಿಮೆ ಆಗ್ತಾ ಹೋಯಿತು, ಅದು ಹೋಯಿತು. ಮನೆಗಳಲ್ಲಿ ಒಂದೊಂದು ಕೊಠರೆ ಥರ ಇರ್ತಾಯಿತ್ತು, ಅಲ್ಲಿ ವಾಸ ಆಗ್ತಿತ್ತು, ಅದು ಹೋಯಿತು. ಮತ್ತು ಅದಕ್ಕೆ ಬೇಕಾದ ಆಹಾರಗಳು ಆಗ್ತಾ ಹೋಯಿತು, ದವಸ ಧಾನ್ಯ ಇಲ್ಲ, ಮತ್ತು ಬೇಕಾದ ಕೂಡ ಹುತ್ತ ಸಿಗ್ತಾ ಇರಲಿಲ್ಲ. ಟೋಟಲಿ ಎನ್ವಿರಾನ್ಮೆಂಟ್, ಪರಿಸರವೇ ಬದಲಾವಣೆ ಆಯಿತು. ಹೀಗಾಗಿ ಮೊಬೈಲ್ದು ಟವರ್ ವಿಕಿರಣ ಅಂತ, ರೇಡಿಯೇಷನ್ ಅಂತೇಳಿ ವಿಕಿರಣ ಅಂತ ಮಾಡಿದ್ವಿ. ಇದರಿಂದ ಎಲ್ಲ ಹಲವಾರು ನೋಡೋಕ್ಕೆ ಸಿಗ್ತಾ ಇದೆ. ಅದೇ ಹಂತದಲ್ಲಿ ಕಾಗೆ ಕೂಡ ಬರ್ತಾ ಇದೆ. ದಿವಸನಿತ್ಯ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹಕ್ಕಿಗಳು ಒಂದು ತಕ್ಷಣ ನೋಡ್ತಾ ಇದ್ವಿ. ಹಾಗೆ ಒಂದು ಮನೆಗಳಲ್ಲಿ ಗುಬ್ಬಚ್ಚಿ ಹೊರಗಡೆ ಬಂದರೆ ಕಾಗೆ ಈ ಥರ ಇದೆ. ಅದು ಕಡಿಮೆ ಆಗ್ತಾ ಇದೆ. ಎಂಡೇಂಜರ್ಡ್ ಸ್ಪೀಸೀಸ್ ಲಿಸ್ಟಿಗೆ ಬಂದುಬಿಟ್ಟಿದೆ. ಅಪಾಯದ ಅಂಚಿನಲ್ಲಿರುವಂಥ ಹಕ್ಕಿಗಳ ಒಂದು ಸಂತತಿಯಲ್ಲಿ ಆ ಒಂದು ಇದರಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಎಲ್ಲ ಕಡೆನೂ ಜಾಗೃತಿ, ಪಕ್ಷಿಗಳನ್ನು ಉಳಿಸ್ಕೊಳ್ಬೇಕು, ಗಿಡಗಳನ್ನು ಮರಗಳನ್ನು ಉಳಿಸ್ಕೋಬೇಕು. ಪರಿಸರ ಇದ್ದರೆ ನಾವು ಅಂತೇಳಿ ಒಂದು ರೀತಿ ಒಂದು ಹಂತದಲ್ಲಿ ಜಾಗೃತಿ ಬರ್ತಾ ಇದೆ. ಆದರೂ ಸಾಲದೇನೋ ಅಂತ ಹೇಳಿ ಎಷ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರು ಸಾಲದು. ಒಂದು ಹೊಸ ಸಂದೇಶವನ್ನು ಯಾವುದು ಒಂದು ಫಲಕ ಸಂದೇಶ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಒಂದು 22 ವರ್ಷ ಆಗ್ತಾ ಬಂತಿದ್ವಿ. ಅದರಲ್ಲಿ ಇವತ್ತಿನ ದಿವಸ ಒಂದು ವಿಶೇಷ. ಎಲ್ಲಿ ಹೋದೆ ನೀ ಗುಬ್ಬಿ, ಎಲ್ಲಿ ಹೋದೆ ನೀ ಗುಬ್ಬಿ, ಮನೆಯೊಳಗೆ ಮನೆಯವನಾಗಿ ಮನ ಬಂದಂತೆ ಹಾರುತ್ತಿದ್ದ ಗುಬ್ಬಿ, ಅಕ್ಕಿಯನ್ನು ಹೆಕ್ಕಿ ಕುಕ್ಕಿ ಅಕ್ಕರೆಯಿಂದ ಮೆಲ್ಲುತ್ತಿದ್ದ ಗುಬ್ಬಿ, ಚಿಲಿಪಿಲಿ ಗುಟ್ಟುತ್ತಾ ಗಲಿಬಿಲಿ ಚೇಷ್ಟೆ ಮಾಡುತ್ತಾ ನಲಿಸುತ್ತಿದ್ದ ಗುಬ್ಬಿ, ಮಕ್ಕಳ ಚೇಷ್ಟೆಯಲ್ಲಿ ಜೊತೆಯಾಗಿ ಚೇಷ್ಟೆಯಲ್ಲಿ ಮಕ್ಕಳನ್ನು ಮೀರಿಸುತ್ತಿದ್ದ ಗುಬ್ಬಿ, ಮಾನವನಿಗೆ ಅತೀ ಸನಿಹವಿದ್ದ ಗುಬ್ಬಿ, ಪುಟ್ಟ ಗುಬ್ಬಿ ಕಡೆಗೆ ಮಾನವನ ಸಹವಾಸವೇ ಬೇಡವೆಂದು ದೂರ ಸರಿದು ಮರೆಯಾದ ಗುಬ್ಬಿ, ಎಲ್ಲಿ ಹೋದೆ ನೀ ಗುಬ್ಬಿ. ದೂರ ಹೋಗಿ ಮರೆಯಾದ ಗುಬ್ಬಿ, ಎಲ್ಲಿ ಹೋದೆ ಗುಬ್ಬಿ.